ಪಂಚಮುಖಿ ಆಂಜನೇಯನ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮನ್ ಪ್ರಚೋದಯಾತ್. ಸೀತಾಮಾತೆಯನ್ನು ರಾವಣ ಅಪಹರಣ ಮಾಡಿದ ನಂತರ ಅನೇಕ ಘಟನೆಗಳು ಜರುಗಿ ಕೊನೆಯದಾಗಿ ರಾಮನ ವಾನರ ಸೇನೆ ಮತ್ತು ರಾವಣನ ರಾಕ್ಷಸರ ಸೇನೆ ನಡುವೆ ಭೀಕರ ಯುದ್ಧದಲ್ಲಿ ರಾವಣನ ತಮ್ಮ ಕುಂಭಕರ್ಣನ ಮಗ ಇಂದ್ರಜಿತ್ ಮರಣ ಹೊಂದುತ್ತಾನೆ. ಕಂಗೆಟ್ಟ ರಾವಣನಿಗೆ ಸೋಲಿನ ಭಯ ಆವರಿಸಿದಾಗ ಹೇಗಾದರೂ ಮಾಡಿ ರಾಮನನ್ನು ಸೋಲಿಸಬೇಕೆಂದು ಹಠ ತೊಟ್ಟು ಪಾತಾಳದ ಅಧಿಪತಿಯಾಗಿದ್ದ ತನ್ನ ದೂರದ ಸಂಬಂಧಿ ಸಹೋದರನಾದ ಅಹಿರಾವಣನನ್ನು ಸಹಾಯ ಪಡೆಯುತ್ತಾನೆ. ಈ ವಿಷಯ ವಿಭೀಷಣನಿಗೆ ತಿಳಿದು ರಾಮ ಲಕ್ಷ್ಮಣರನ್ನು ಯಾರಿಗೂ ಕಾಣದಂತೆ ಮುಚ್ಚಿಡಬೇಕೆಂದು ಹನುಮಂತನಿಗೆ ಬಂದು ತಿಳಿಸುತ್ತಾನೆ. ಹನುಮಂತ ತನ್ನ ಬಾಲವನ್ನು ದೊಡ್ಡದಾಗಿ ವಿಸ್ತರಿಸಿ ಅದನ್ನು ಭದ್ರಕೋಟೆಯಂತೆ ಮಾಡಿ ಅದರೊಳಗೆ ರಾಮ ಲಕ್ಷ್ಮಣರನ್ನು ಮುಚ್ಚಿಟ್ಟು ತಾನು ಕಾವಲು ಕಾಯುತ್ತಾನೆ. ಆದರೆ ಮಾಯಾವಿಯಾದ ಅಹಿರಾವಣ ತನ್ನ ಮಾಂತ್ರಿಕ ಶಕ್ತಿಯಿಂದ ವಿಭೀಷಣ ವೇಷದಲ್ಲಿ ಬಂದು ರಾಮನನ್ನು ನೋಡಬೇಕೆಂದು ಹೇಳಿ ಮೋಸದಿಂದ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳದಲ್ಲಿ ಇಟ್ಟನು. ಇದನ್ನು ತಿಳಿದ ಹನುಮಂತ ಹೊರಟ ಮಾರ್ಗದಲ್ಲಿ ಪಕ್ಷಿಗಳೆರಡು ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಹೊತ್ತೊಯ್ಯುವುದನ್ನು ನೋಡಿ ಹನುಮಂತನಿಗೆ ತಿಳಿಸಿತು. ಹನುಮಂತ ಪಾತಾಳ ಲೋಕಕ್ಕೆ ಬಂದಾಗ ಬಾಗಿಲಲ್ಲಿ ವಿಚಿತ್ರ ಪ್ರಾಣಿಯೊಂದು ಎದುರಾಗುತ್ತದೆ. ಅದರ ಮುಖ ವಾನರನಂತೆ, ದೇಹ ಮೀನಿನಂತೆ ಇರುತ್ತದೆ. ಇವನೇ ಪಾತಾಳದ ದ್ವಾರಪಾಲಕ ಮಕರಧ್ವಜ. ಈತ ಹನುಮಂತನ ಪುತ್ರ. ಹನುಮ ಲಂಕದಹನ ಮಾಡಿದ ನಂತರ ಉರಿತಾಪ ತಾಳಲಾರದೆ ಸಮುದ್ರಕ್ಕೆ ಜಿಗಿದಾಗ ಅವನ ದೇಹದಿಂದ ಬಿದ್ದ ಬೆವರ ಹನಿಯನ್ನು ಒಂದು ಮೀನು ನುಂಗಿ ಮೀನಿನಿಂದ ಮಕರಧ್ವಜ ಹುಟ್ಟಿದನು. ಇವನು ಮಹಾಪರಾಕ್ರಮಿ ವೀರನೂ ಆಗಿದ್ದಾನೆ ಎಂದು ತಿಳಿದ ಅಹಿರಾವಣ ಮಕರಧ್ವಜನನ್ನು ಪಾತಾಳ ಲೋಕದ ದ್ವಾರಪಾಲಕನನ್ನಾಗಿ ಮಾಡಿದನು. ಹನುಮಂತ ತನ್ನ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತು ಮಕರಧ್ವಜನಿಗೆ ಪಾತಾಳದ ಒಳಗೆ ಹೋಗಲು ಬಿಡುವಂತೆ ಹೇಳುತ್ತಾನೆ. ಆದರೆ ಮಕರಧ್ವಜ ನನ್ನ ಕರ್ತವ್ಯವನ್ನು ಮಾಡುತ್ತಿದ್ದೇನೆ, ಬಿಡುವುದಿಲ್ಲ ಎಂದು ಹನುಮಂತನಿಗೆ ಹೇಳುತ್ತಾನೆ. ಹನುಮಂತ ಅವನೊಡನೆ ಹೋರಾಡಿ ಮಕರನನ್ನು ಒಂದು ಕಂಬಕ್ಕೆ ಕಟ್ಟಿ ನಂತರ ಅಹಿರಾವಣನನ್ನು ಸಂಹರಿಸಲು ಪಾತಾಳ ಲೋಕಕ್ಕೆ ಬರುತ್ತಾನೆ. ಪಾತಾಳದ 5 ದಿಕ್ಕಿನಲ್ಲಿ ಇಟ್ಟಿರುವ 5 ದೀಪಗಳು ಒಂದೇ ಸಲಕ್ಕೆ ಆರಿಸಬೇಕು. ಆಗ ಮಾತ್ರ ಅಹಿರಾವಣನನ್ನು ಸಂಹರಿಸಲು ಸಾಧ್ಯ ಎಂಬುದನ್ನು ಮೊದಲೇ ತಿಳಿದಿದ್ದ ಹನುಮಂತನು ಮನದಲ್ಲಿ ರಾಮನನ್ನು ಸ್ಮರಿಸಿ ಪಂಚಮುಖಿ ಅವತಾರ ಧರಿಸಿದನು. ತನ್ನ 5 ಮುಖಗಳಿಂದ ಪಾತಾಳದ 5 ದಿಕ್ಕಿನಲ್ಲಿದ್ದ 5 ದೀಪಗಳನ್ನು ಒಂದೇ ಸಲಕ್ಕೆ ಆರಿಸಿ ಅಹಿರಾವಣನನ್ನು ಸಂಹಾರ ಮಾಡಿ ರಾಮ ಲಕ್ಷ್ಮಣರನ್ನು ಕಾಪಾಡಿ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸ್ವಸ್ಥಾನಕ್ಕೆ ಬರುತ್ತಾನೆ. ರಾಮ ಲಕ್ಷ್ಮಣರನ್ನು ರಕ್ಷಿಸಲು ಆಂಜನೇಯ ಪಂಚಮುಖಿ ಅವತಾರ ಧರಿಸಿ ಪಂಚಮುಖಿ ಆಂಜನೇಯನಾಗುತ್ತಾನೆ. ಓಂ ನಮೋ ಭಗವತೆ ಪಂಚವದನಾಯ ಮಹಾಭೀಮ ಪರಾಕ್ರಮಾಯ ಸಕಲ ಶತ್ರು ಸಂಹಾರಣಾಯ ಸ್ವಾಹ.